ಬಾಲನಟನಾಗಿ ತುಂಬ ಹೆಸರನ್ನು ಮತ್ತು ಖ್ಯಾತಿಯನ್ನು ಪಡೆದಿರೋದು ಆ ಕಾಲದಲ್ಲಿ ಅಲ್ವಾ. ಅಮೃತವರ್ಷಿಣಿ ಅಫ್ಕೋರ್ಸ್ ಅಲ್ವಾ. ನಾವೆಲ್ಲ ಎಷ್ಟು ಬರೆದಿದ್ವಿ, ಏನು ಬರೆದಿದ್ವಿ. ಆ ಡ್ರೆಸ್ ಕಾಸ್ಟ್ಯೂಮು ಲಾಂಟೆಯನ್ನು ಇಟ್ಕೊಂಡು ಹೋಗೋದಾ. ಹೌದು, ನೋಡು ಅದು ನೆನಪಿದೆ. ಅಮೃತವರ್ಷಿಣಿ, ಮಂದಾರ ಹೂವೆ, ಲಾಲಿ, ಸಿಂಹದ ಮರಿ, ಎಲ್ಲರಂತಲ್ಲ ನನ್ನ ಗಂಡ, ಆಮೇಲೆ ಪ್ರತ್ಯರ್ಥ, ಆರ್ಯಭಟ, ಈ ಥರ ಸುಮಾರು ಒಂದು 30 ಸಿನಿಮಾಗಳಲ್ಲಿ ಬಾಲನಟನಾಗಿ ನಾನು ಆ್ಯಕ್ಟ್ ಮಾಡಿದೆ. ನನಗೆ ಮೊನ್ನೆನೂ ದಿನೇಶ್ ಬಾಬು ಸರ್ ಸಿಕ್ಕಿದ್ರು. ನಾನು ಹೇಳಿದೆ, ಸರ್ ಎಂಥ ಗಿಫ್ಟ್ ಕೊಟ್ರಿ ಸರ್ ನಂಗೆ ನೀವು. ನನಗೆ ಯಾಕಂದರೆ ನಾನು ದಿನೇಶ್ ಬಾಬು ಅವರ 5 ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದೆ, ಸುನಿಲ್ ಕುಮಾರ್ ದೇಸಾಯಿ ಅವರ 2 ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದೆ. ಇದೇ ಥರ ಹಲವಾರು, ನಾಗಾಭರಣ ಸರ್ ಅವರ 2-3 ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದೆ. ಅವರೆಲ್ಲ ದಿಗ್ಗಜರು ಆ ಟೈಮ್ನಲ್ಲಿ. ನಿಜವಾಗ್ಲೂ ನಮ್ಮನ್ನು ಬೆಳೆಸಿದವರು ಅವರು. ಯಾಕಂದರೆ ನಿರ್ದೇಶಕರಾಗಿ ಅವ್ರಿಗಿದ್ದಂತಹ ಜವಾಬ್ದಾರಿ ಏನಿತ್ತು, ಆ ಜವಾಬ್ದಾರಿಯನ್ನು ಅವರು ಗ್ರಹಿಸ್ಕೊಂಡು ಅರ್ಥ ಮಾಡಿಕೊಂಡು ಬೇರೆಯವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದಂತಹ ನಿರ್ದೇಶಕರು ಅವರೆಲ್ಲರೂ. ಅವ್ರನ್ನ ಯಾವತ್ತೂ ನಾವು ಯಾರೂ ನಾನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇಸಾಯಿ ಸರ್ ಇವತ್ತಿಗೂ ಎಲ್ಲರೂ ಸಿಕ್ಕರೆ ಅದೇ ಗೌರವದಲ್ಲಿ ಮಾತಾಡಿಸ್ತಾರೆ. ಏನು ವಿನಾಯಕ್ ಹೇಗಿದ್ದೀರಾ ಅಂತ ಅದೇ ಗೌರವದಲ್ಲಿ ಮಾತಾಡಿಸ್ತಾರೆ. ಭರಣ ಸರು ಅಷ್ಟೇ. ಮೊನ್ನೆ ಅತ್ತೆ ಬಿಟ್ಟೆ ನಾನು ಅವ್ರನ್ನ ನೋಡಿ, ಅಂಕಲ್ ಹೇಗಿದ್ದೀರಾ ಅಂಕಲ್ ಅಂತ ಹೇಳಿ. ಜೈಸಲ್ಮೇರಲ್ಲಿ ಸಿಕ್ಕಿದ್ರು ನನಗೆ, ಯಾವುದೋ ಒಂದು ಮದುವೆಗೆ ಹೋಗಿದ್ವಿ. ಅರ್ಧ ಗಂಟೆ ಮಾತಾಡಿದೆ. ಅಂಕಲ್ ನನಗೆ ಟೈಮ್ ಸಿಗೋದಿಲ್ಲ ನಿಮ್ಮ ಮನೆಗೆ ಬಂದು, ಬಟ್ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ಇವಾಗ ದೊಡ್ಡವರಾದ್ಮೇಲೆ ನಮಗೆ ಬುದ್ಧಿ ಬಂದಮೇಲೆ ನೀವು ಮಾಡಿರೋದಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ. ದಿನೇಶ್ ಬಾಬು ಸರ್ ಆಗಲಿ, ಅವರು ಅಷ್ಟೇ 5-6 ಸಿನಿಮಾಗಳು ಅವ್ರನ್ನ. ದಿನೇಶ್ ಬಾಬು ಈಗಲೂ ಇಂಗ್ಲೀಷಲ್ಲೇ ಮಾತಾಡೋದು. ಇಂಗ್ಲೀಷ್ ನನ್ನ ಹತ್ರ ಕನ್ನಡದಲ್ಲೇ ಯಾರ ಹತ್ರನೂ ಆ ಥರ ಮಾತಾಡಿದ್ದಿಲ್ಲ ಕನ್ನಡದಲ್ಲಿ. ನಾನು ಬೈತೀನಿ ಅವರಿಗೆ, ಅಷ್ಟು ಸಲಿಗೆ ಇದೆ. ಇಲ್ಲ, ಆ ಪಾತ್ರಗಳು ನನಗೆ ಎಲ್ಲೋ ಒಂದು ಕಡೆ ಸಿನಿಮಾ ಸರ್ ಅದ್ಭುತ. ಆ ಪಾತ್ರಗಳೆಲ್ಲೋ ಒಂದು ಕಡೆ ನನ್ನನ್ನು ಈ 80ರ ದಶಕದಲ್ಲಿ ಹುಟ್ಟಿ ಸಿನಿಮಾ ನೋಡಿ ಬೆಳೆದಂಥವ್ರು ಇದಾರಲ್ಲ, ನಮ್ಮ ಏಜ್ ಗ್ರೂಪ್ನವರು, ನಾವು ಅವ್ರೆಲ್ಲರ ಮನಸ್ಸಿನಲ್ಲೂ ಒಂಥರ ನಾವೆಲ್ಲ ಒಂದು ಕಡೆ ಒಂದು ಸ್ಥಾನ ಗಿಟ್ಸಿದ್ದೀವಿ ಅಂದರೆ ಅದಕ್ಕೆ ಸಾಕ್ಷಿನ ಇವರುಗಳು ಮಾಡಿದಂಥ ಈ ಸಿನಿಮಾಗಳು. ಈ ಸಿನಿಮಾ ಮಧ್ಯದಲ್ಲಿ ಒಂದು ಬಲ್ಕ್ ಆಗಿದೆಯಲ್ಲ ತುಂಬ, ಯಾಕೆ ಅದು ಹಾಗಾಯಿತು? ಈಟಿಂಗ್, ಎಮೋಷ್ನಲ್ ಈಟಿಂಗ್ ಅಂದರೆ ತಿನ್ನೋದೇ. ಮನುಷ್ಯಂಗೆ ತುಂಬ ಬೇಜಾರಾದಾಗ, ಖುಷಿಯಾದಾಗ ಏನು ಮಾಡ್ತೀವಿ ನಾವು? ಸ್ವೀಟ್ ತಿಂತೀವಿ. ಹೌದು, ಖುಷಿಯಾದ. ಎಸ್, ಅದೇ ಮಾಡ್ತಾ ಇದ್ದಿತ್ತು. ಆವಾಗ ನನಗೆ ಗೊತ್ತಿಲ್ಲದೆ ನನಗೆ ನಮ್ಮ ತಂದೆ ಹೋಗಿದ್ರು, ನಮಗೆಲ್ಲ ತುಂಬ ಸಮಸ್ಯೆಗಳು ಅದೆಲ್ಲ ಇತ್ತಲ್ಲ, ಕೋಪಕ್ಕೆ ತಿನ್ನೋದು ಅಥವಾ ಫ್ರಸ್ಟ್ರೇಷನ್ಗೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ, ತಿನ್ನೋದು ಅಷ್ಟೇ. ಎಮೋಷ್ನಲ್ ಈಟಿಂಗ್ ಅಂತಾರೆ ಇದನ್ನು. ಅದಕ್ಕೆ ಅದು ನನಗೆ ಅರಿವಿಲ್ಲದ ಹಾಗೇನೆ ನಂಗೆ ಮೈ ಹಿಡಿಯುತ್ತೆ ಬೇಗ. ತಿಂದೇ ಹೋದ್ರು ನಾಳೆ ಬೆಳಗ್ಗೆ ದಪ್ಪ ಆಗಬೇಕು ಅಂದರೆ 2 kg ದಪ್ಪ ಆಗಿರ್ತೀನಿ ನಾನು. ಆ ಥರ ಮೈ ಹಿಡಿಯುತ್ತೆ ನಂಗೆ ಬೇಗ. ನಮ್ಮ ಅಮ್ಮನಿಗೆ, ನಮ್ಮ ತಂದೆ ಅಂದರೆ ನಮ್ಮಮ್ಮನ ಕಡೆ ಅದೊಂಥರ ಹೆರಿಡಿಟ್ರಿ, ಅದು ಬೇಗ ಹಿಡಿಯುತ್ತೆ. ತಿಂದರೆ ಇನ್ನೂ ಬೇಗ ಹಿಡಿಯುತ್ತೆ ನನಗೆ. ಸೊ ಅವಾಗ ಆ ಥರ ಆಗಿದ್ದೆ. ಡುಮ್ಮ ಅಂತ ಕರೀತಾರೆ. ಇನ್ನು ಏನೇನೋ ಕರೆದಿದ್ದಾರೆ, ಇನ್ನು ಏನೇನೋ ಕರೆದು ಬಿಟ್ಟಿದ್ದಾರೆ. ಪರವಾಗಿಲ್ಲ ಅಲ್ಲ, ಅಯ್ಯೋ ಏನೇನೋ ದುಮ್ಮ ಅಲ್ಲ, ಇನ್ನು ಏನೇನೋ ಕರೆದಿದ್ದಾರೆ ನನಗೆ. ಕರೆದ್ರೆ ಬೇಜಾರಾಗ್ತಾ ಇರಲಿಲ್ಲ, ಅದನ್ನು ಇಟ್ಕೊಂಡು ಅಣಗಿಸಿದ್ದಾರೆ. ಅದೇ ನಾನು ಡುಮ್ಮನಾಗಿ ಕಾಮಿಡಿ ಪಾತ್ರಗಳಲ್ಲಿ ನಾನು ಎಷ್ಟು ಮಿಂಚಿದ್ನೋ, ನಾನು ಹೀರೋ ಆಗಿ ಮಾಡಿದಾಗ ಆ ಪಾತ್ರಕ್ಕೆ ನಾನು ಹೀರೋ ಆಗಿದ್ದೆ. ಇವತ್ತಿನ ದಿವಸ ಅದೇ ಸಿನಿಮಾ ಮಾಡಿದಿದ್ರೆ ಮೇ ಬಿ ನನ್ನನ್ನು ಹೀರೋ ಅಂತ ಜನ ಅಕ್ಸೆಪ್ಟ್ ಮಾಡಿರೋರೇನೋ. ಆಗಿನ ಕಾಲದಲ್ಲಿ ಹೀರೋ ಅಂದರೆ ಲುಕ್ ಆ್ಯಂಡ್ ಫೀಲ್ ಬೇರೆ ಥರನೇ ಇರಬೇಕಾಗಿತ್ತು. ಅದನ್ನ ಹಿಡ್ಕೊಂಡು ಜನ ಒಂದಿಷ್ಟು ಮಗನಿಗೋಸ್ಕರ ಸಿನಿಮಾ ಮಾಡಿ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತೆಲ್ಲ ಹೇಳಿರೋದು ಉಂಟು. ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಆ ವಿಚಾರದ ಬಗ್ಗೆ. ಯಾಕೆಂದರೆ ಅದು ಒಂಥರ ಆ ಜನ ಇವಾಗ ನನ್ನ ಸಂಪರ್ಕದಲ್ಲೂ ಇಲ್ಲ, ನಾನು ಅವ್ರನ್ನ ಕೇರು ಮಾಡಲ್ಲ ಇವಾಗ ನಾನು ಎಲ್ಲೋ ಒಂದು ಕಡೆ. ಆಮೇಲೆ ಆಡ್ಕೊಳ್ಳೋರು ಯಾವತ್ತಿದ್ರೂ ಆಡ್ಕೊಳ್ಳಿ, ಚೆನ್ನಾಗಿದ್ರು ಆಡ್ಕೊಳ್ತಾರೆ, ಚೆನ್ನಾಗಿಲ್ಲದ್ರೆ ಆಡ್ಕೊತಾರೆ. ಅದು ಆಗಿನ ಕಾಲಕ್ಕೆ ಬೆಳಿಬೇಕಷ್ಟೇ. ಅದು ನಾನು ಎಲ್ಲೋ ನೋಡಿದೆ, ನಾವೆಲ್ಲಿ ಸೋಲ್ತೀವೋ ಅಲ್ಲೇ ಬೆಳಿಬೇಕು. ಯಾರು ನಮ್ಮನ್ನು ಅವಮಾನಿಸ್ತಾರೋ ಅವ್ರ ಕೈಲೇ ಸನ್ಮಾನ ಮಾಡಿಸ್ಕೋಬೇಕು. ಇದೊಂಥರ ನಂಗೆ ಒಂಥರ
ನನಗೆ ಒಳಗಿರೋ ಒಂದು ಕಿಚ್ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಚೆನ್ನಾಗಿ ಬದುಕಬೇಕು ಎಲ್ಲರ ಮುಂದೆ, ಚೆನ್ನಾಗಾಗಬೇಕು ಎಲ್ಲರ ಮುಂದೆ, ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಆಗಬೇಕು ಅನ್ನೋ ಒಂದು ಹಠದಲ್ಲೇ ನಾನು ಮೇಲೆ ಬಂದಿದ್ದು ಅಂದರೆ ತುಂಬ ಜನ ಹೆಲ್ಪ್ ಮಾಡಿದ್ರು ನನಗೆ. ಎಷ್ಟು ಜನ ಕೆಟ್ಟವ್ರು ಇದ್ದಾರೋ ಅಷ್ಟೇ ಜನ ಒಳ್ಳೆಯವರು ಇದ್ದಾರೆ. ಬೆಳಕು ಕತ್ಲು ಇವೆರಡೂ ಹೇಗೆ ಸಮನಾಗಿ ನಮ್ಮ ನಡುವೆ ಇರುತ್ತೋ, ಒಳ್ಳೆಯವರು ಕೆಟ್ಟವರು ಕೂಡ ಸಮನಾಗಿ ನಮ್ಮ ನಡುವೆ ಇದ್ದೇ ಇರ್ತಾರೆ. ಆಮೇಲೆ ಜಗತ್ತಿನಲ್ಲಿ ಎಲ್ಲರ ಕೈಲೂ ಕೆಟ್ಟವರು ಅಂತ ಅನ್ಸ್ಕೊಂಡವರು ಕೂಡ ನಮಗೆ ಒಳ್ಳೆಯವರಾಗಿರ್ಬೋದು, ಜಗತ್ತಿಗೆ ಎಲ್ಲ ಒಳ್ಳೆಯವನು ಅನ್ಸ್ಕೊಂಡವನು ಕೂಡ ನಮಗೆ ಕೆಟ್ಟವರಾಗಿರ್ಬೋದು. ಹಾಗಾಗಿ ಈ ಒಳ್ಳೆಯವರು ಕೆಟ್ಟವರು ಅನ್ನೋದು ಏನಿದೆ ಅದು ಸಾಂದರ್ಭಿಕ, ವೈಯಕ್ತಿಕ. ನನಗೆ ಸುಮಾರಷ್ಟು ಜನ ಕೈ ಹಿಡಿದೇ ಹೋಗಿದ್ದಿದ್ರೆ, ಸುಮಾರಷ್ಟು ಜನ ನನಗೆ ಆ ಸಮಯದಲ್ಲಿ ಅನುಕಂಪ ತೋರಿಸದೆ ಹೋಗಿದ್ದಿದ್ರೆ, ಸುಮಾರಷ್ಟು ಜನ, ಒಬ್ಬರು ವಿಚಾರ ನಾನು ಹೇಳ್ತೀನಿ, ಮೊನ್ನೆ ಅಷ್ಟೇ ತೀರ್ ಹೋದ್ರು ಅವ್ರ ಬಗ್ಗೆ, ಅಣ್ಣ ತಂಗಿ ಪ್ರಭಾಕರ್ ಅವರು ಲವಕುಶ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾಲಿ ನಾನು ಮಾಡಬೇಕು ಅಂತ ಕರೆದಿದ್ರು. ಅದೇ ಟೈಮಲ್ಲಿ ಏನಾಯಿತು, ಅಪ್ಪ ತೀರೋದ್ರು. ಅಂದರೆ ಆ ಸಿನಿಮಾ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ನಾನು ಅವ್ರನ್ನ ಲೈಫಲ್ಲಿ ಮರೆಯೋದಿಲ್ಲ ಸರ್. ತೀರೋಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ನನ್ನನ್ನು ಕರೆಸಿ ನನಗೆ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾನಲ್ಲಿ ನೀನು ಮಾಡಬೇಕು ಅಂತ ಹೇಳಿ, ನಾನು ಏನು ಮಾತಾಡಿದ್ನೋ ಅದಕ್ಕಿಂತ ಒಂದು 15,000 ಎಕ್ಸ್ಟ್ರಾ ಕೊಟ್ಟು ತಲೆ ಗುಂಡು ಹೊಡಿಸಿದ್ದೆ, ಹೆಂಗಿದ್ರು ಪರವಾಗಿಲ್ಲ ಬನ್ನಿ ಮಾಡಿ ಅಂತ ಹೇಳಿ ನನಗೆ ಆ್ಯಕ್ಟ್ ಮಾಡಿಸಿದ್ರು ಅವರು. ಆ ಥರದವ್ರನ್ನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್ ನಾನು. ಸೊ ಆ ಒಂದು ಕ್ಷಣಕ್ಕೆ ನಿಮಗೆ ಯಾರು ನಿಮ್ಮನ್ನು ಅನುಕಂಪದಲ್ಲಿ ನೋಡ್ತಾ ಇದ್ದಾರೆ, ಯಾರು ನಿಮ್ಮ ಅರ್ಹತೆ ಯೋಗ್ಯತೆಯನ್ನು ಪರಿಶೀಲಿಸಿ ಅವಕಾಶ ಕೊಡ್ತಾ ಇದ್ದಾರೆ, ಯಾವುದು ನಿಮಗೆ ನಿಜವಾಗ್ಲೂ ಗಿಟ್ಟದಂತಹ ಅವಕಾಶಗಳು, ಯಾವುದು ನೀವು ನಿಮಗೋಸ್ಕರ ಅಂತ ಹುಡ್ಕೊಂಬಂದಂಥ ಅವಕಾಶಗಳು, ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಯಾವುದು ನಾವು ಹೇಳೋ ಅಗತ್ಯ ಇಲ್ಲ. ಆ ಒಂದು ಅನ್ವೇಷಣೆಯಲ್ಲೇ ನಮ್ಮವ್ರು ಯಾರು ಅಂತ ನಾವು ಕಂಡು ಹಿಡ್ಕೊತೀವಿ ಅಂತ ನನಗನ್ಸುತ್ತೆ ಎಲ್ಲ ಒಂದು ಕಡೆ. ಎಸ್, ಪ್ರಭಾಕರ್ ಅಂದರೆ ಉಮೇಶ್ ಪ್ರಭಾಕರ್ ಇಬ್ಬರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರಲ್ಲ, ಅವಳಿಂದಾನೆ ಅದೇ ಪ್ರಭಾಕರ್. ಹೌದು, ಅದೇ ಪ್ರಭಾಕರ್. ಹೌದು. ಹೀರೋ ಮಾಡಬೇಕು ಅಂತ ಯಾಕೆ ಅಪ್ಪನಿಗೆ ಮನಸ್ಸಾಯಿತು? ಮಗನ್ ಗೊತ್ತಿಲ್ಲ, ಬಾ ಮಾಡು ಅಷ್ಟೇ. ಅವ್ರಿಗೆ ಮೋಸ್ಟ್ಲಿ ನನ್ನನ್ನು ತುಂಬ ನಾವೆಲ್ಲ ಏನು ಸರ್ ಚೆನ್ನಾಗಿರಲ್ಲ ಅವರು ಅಂದ್ರೆ ಅಲ್ಲ ಇಲ್ಲ ನೋಡಿ, ನಮ್ಮ ತಂದೆ ಟ್ಯಾಕ್ಸಿ ಓಡಿಸಿದ್ದಾರೆ. ಶೋಲೆ ಸಿನಿಮಾನಲ್ಲಿ ಟ್ಯಾಕ್ಸಿ ಓಡಿಸಿದ್ದಾರೆ ನಮ್ಮ ತಂದೆ. ಓಹೋ. ರಾಮನಗರದಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಧರ್ಮೇಂದ್ರ ಅವ್ರಿಗೆ, ವಾಸುದೇವ್ ಜೋಶಿ, ಹೌದು ಧರ್ಮೇಂದ್ರ ಅವ್ರಿಗೆ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡಿದಾರಂತೆ ಆ ಟೈಮ್ನಲ್ಲಿ. ಅವಾಗ ಒಂದೆರಡಲ್ಲ, ಶೋಲೆ ಸಿನಿಮಾ ಇಸ್ ಅ ಬಿಗ್ ಫಿಲ್ಮ್. ದಿನಾಗ 40 ಗಾಡಿ ನಿಂತ್ಕೊಳ್ಳೋದಂತೆ ಅದರಲ್ಲಿ. ನಮ್ಮ ತಂದೆ ಒಂದು ಸ್ವಲ್ಪ ಫ್ಲಾಂಬಾಯಿಂಟ್ ಆಗಿದ್ರು, ಚೆನ್ನಾಗಿ ಮಾತಾಡೋರು ಎಲ್ಲರ ಜೊತೆಗೂ. ಆಮೇಲೆ ಒಂದೆರಡು ಸಿನಿಮಾನಲ್ಲೂ ಆ್ಯಕ್ಟ್ ಮಾಡಿದ್ರಂತೆ, ವಂಶವೃಕ್ಷ ಅದು ಇದರಲ್ಲೆಲ್ಲ, ಸಂಚಾರಿ ಅಂತ ಒಂದು ಸಿನಿಮಾಲೆಲ್ಲ ಆ್ಯಕ್ಟ್ ಮಾಡಿದ್ರಂತೆ. ಆವಾಗ ಪ್ರತ್ಯರ್ಥನಲ್ಲೂ ಮಾಡಿ ಚಿಕ್ಕ 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 ಪಾತ್ರಗಳು. ಬೆನಕನಲ್ಲಿದ್ದರು. ಶ್ರುತಿ ಅಂತ ಅವ್ರದ್ದೇ ಒಂದು ತಂಡ ಕಟ್ಟಿದ್ರು. ಅದರಲ್ಲಿ ಯಶವಂತ್ ಹಳಿಬಂಡಿ, BR ಛಾಯಾ ಸಿಂಗಿಂಗ್. ಸೊ ಭಾವಗೀತೆಗಳಿಗೆ ಬಹಳ ಹೆಸರಾಗಿದ್ದರು ಯಶವಂತ್ ಹಳಿಬಂಡಿ, BR ಛಾಯಾ ಅವರು, ಆಮೇಲೆ ಬಾಬಿ ಮ್ಯಾಂಡ್ಲಿನ್ ಪ್ರಸಾದ್ ಅವರು, ಆಮೇಲೆ ಫ್ಲೂಟ್ ಮುರಳಿ, ಈ ಥರ ಎಷ್ಟೋ ಜನ, ಹೇಮಂತ್ ಅವರು, ಹಂಸ್ಲೇಖ ಅವರು, ಈ ಥರ ಎಷ್ಟೋ ಜನ ಒಟ್ಟಿಗೆ. ನಮ್ಮ ತಂದೆಗೆ ಬೇಸಿಕಲಿ ಬರೆಯೋ ಹವ್ಯಾಸ ಇತ್ತು, ಅವ್ರಿಗೆ ಮ್ಯೂಸಿಷಿಯನ್ ಇರಲಿಲ್ಲ. ಅವಾಗೆಲ್ಲ ಸೇರಿಸೋರು. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಕಲೆ ಮೇಲೆ ವಿಶೇಷವಾದಂಥ ಒಲವಿತ್ತು ಅನಿಸುತ್ತೆ. ನನಗೆ ಕಲಾವಿದನಾಗಿ ಉತ್ತುಂಗದಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು ಅನಿಸುತ್ತೆ. ಹಾಗಾಗಿ ಅವರಲ್ಲಿ ಇದ್ದಂಥ ಎಲ್ಲ ಪ್ರೀತಿಯನ್ನು ನನಗೆ ಧಾರೆ ಹೇಳಿದ್ರು ಅಂತ ನನಗನ್ಸುತ್ತೆ. ಒಂದು ಪ್ರೊಡಕ್ಷನ್ ಮಾಡೋಷ್ಟು ದುಡ್ಡಿತ್ತು ಅಂತ ನನಗೇನು ತಿನ್ನಕ್ಕೆ ಬೇಕಾಗಿತ್ತು, ಫೋನ್ ಬೇಕಾಗಿತ್ತು, ಕೇಳಿದ್ರೆ ಕೊಡಿಸೋರು. ಸೊ ಅಷ್ಟೇ. ನನಗೆ ಹೆಚ್ಚು ಇದ್ರ ಬಗ್ಗೆ ಎಲ್ಲ ಫೈನಾನ್ಸ್ ಬಗ್ಗೆ ಎಲ್ಲ ಅರಿವಿಲ್ಲ.